ಧರ್ಮಸ್ಥಳದ ಸುತ್ತಮುತ್ತ ನಡೆದ ಅತ್ಯಾಚಾರ, ದೌರ್ಜನ್ಯ, ಕೊಲೆಗಳನ್ನು ನಡೆಸಿದವರು ಯಾರು, ಕೊಂದವರು ಯಾರು ಎಂದು ರಾಜ್ಯವ್ಯಾಪಿ ಮಹಿಳಾ ಸಂಘಟನೆಗಳು ಸಹಿ ಅಭಿಯಾನ ನಡೆಸಿದವು. ಅಭಿಯಾನದಲ್ಲಿ ಜನರ ಪ್ರತಿಕ್ರಿಯೆ ಹೇಗಿತ್ತು ಎಂಬುದನ್ನು ಅಭಿಯಾನದ ನಾಯಕರು ಹಂಚಿಕೊಂಡಿದ್ದಾರೆ. ಕೊಲೆ ಪ್ರಕರಣಗಳ ಬಗ್ಗೆ ನಮ್ಮ ಸಮುದಾಯಗಳಲ್ಲಿ ನಾವು ಚರ್ಚೆ ಮಾಡಿದಾಗ ಅವರು ಹೇಳಿದ್ದು ಅಂದ್ರೆ ಇಷ್ಟು ಕಾಲೇಜ್ಗೆ ಹೋಗ್ತಾ ಇರ್ತಕ್ಕಂಥ ಹುಡುಗಿಗೆ ಸಾಯೋದಕ್ಕೂ ಮುಂಚೆನೆ ಆ ಹುಡುಗಿಗೆ ನರಕ ತೋರಿಸಿ ಅವಳನ್ನ ಕೊಲೆ ಮಾಡಿ ಆ ಒಂದು ಹಣದ ದರ್ಪ ಆಗಿರ್ಬೋದು ಅಥವಾ ಅಧಿಕಾರದ ದರ್ಪದಿಂದ ಹೇಗೆ ಆ ಹೆಣ್ಣು ಮಗುನ ಕೊಲೆ ಮಾಡಿದರೆ ಆ ರೀತಿ ಯಾವುದೇ ಹೆಣ್ಣು ಮಗುಗೂ ಆಗಬಾರ್ದು ಅಂತ ಹೇಳಿ ಸಾಕಷ್ಟು ಮಹಿಳೆಯರು ನಾವು ಒಂದು ಇಲ್ಲಿ ಪ್ರಸ್ತುತಪಡಿಸಿದಂತ ನಾಟಕವನ್ನ ಒಂದು ನಮ್ಮ GVV ತರಬೇತಿಯಲ್ಲೂ ಕೂಡ ನಾವು ಆ ನಾಟಕನ ಒಂದು 50 ಮಹಿಳೆಯರ ಮುಂದೆ ನಾವು ಪ್ರಸ್ತುತಪಡಿಸಿದ್ವಿ. ಸುಮಾರು ಹೆಣ್ಮಕ್ಳು ಆ ನಾಟಕ ನೋಡಿ ಕಣ್ಣೀರನ್ನ ಹಾಕಿದ್ರು. ಸೊ ಈ ರೀತಿ ಯಾವ ಹೆಣ್ಮಗುಗೂ ನಡೀಬಾರ್ದು, ಅದಕ್ಕೋಸ್ಕರ ಈ ಹೆಣ್ಮಗುಗೆ ನ್ಯಾಯ ಸಿಗ್ಬೇಕು. ಹಂಗ್ ಸಿಕ್ಕಾಗ ಮಾತ್ರ ನಾವು ನಮ್ಮ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ತಾರೆ, ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ. ಸೊ ನಾವು ಕೂಡ ಧೈರ್ಯವಾಗಿ ನಮ್ಮ ಹೆಣ್ಮಕ್ಳನ್ನ ಕಳಿಸಬಹುದು ಅನ್ನೋ ರೀತಿಯಲ್ಲಿ ಅವರ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ನಾವು ಬೆಂಗಳೂರು ದಕ್ಷಿಣ ಜಿಲ್ಲೆ ಮತ್ತೆ ಉತ್ತರ ಜಿಲ್ಲೆಯಲ್ಲಿ ಈ ಕೊಂದವರು ಯಾರು ಅನ್ನುವಂಥದ್ದಕ್ಕೆ ಸಹಿ ಸಂಗ್ರಹವನ್ನ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಾಗ ನಮಗೆ ಒಂದಷ್ಟು ಆತಂಕ ಇತ್ತು. ಇದನ್ನ ಹೆಂಗೆ ಮನೆಗಳಿಗೆ ತಗೊಂಡೋಗೋದು, ಸೈನ್ ಮಾಡ್ತಾರೋ ಇಲ್ವೋ, ಏನ್ ಹೇಳ್ತಾರೋ ಅನ್ನುವಂಥದ್ದು ನಮ್ಮನ್ನ ಕಾಡ್ತಾ ಇತ್ತು. ಆದ್ರೆ ನಾವು ಸಹಿ ಸಂಗ್ರಹ ಮಾಡಿಸ್ಬೇಕು ಅಂತ ಹೇಳಿ ಮನೆಗಳಿಗೆ ಹೋದಾಗ ಈಗಾಗಲೇ ಎಲ್ಲರೂ ಕೂಡ ಟಿವಿನಲ್ಲಿ ನೋಡಿದ್ರಿಂದ ಸುಮಾರು ಜನ ನೆಗೆಟಿವ್ ಆಗಿ ಕೂಡ ಮಾತಾಡ್ತಿದ್ರು, ಅವ್ರು ಪಾಸಿಟಿವ್ ಆಗಿ ಕೂಡ ಮಾತಾಡೋದು. ಕೆಲವರು ಹೇಳ್ತಾ ಇದ್ರು, ಹೌದು ಮುಂದೆ ನಮ್ಮ ಹೆಣ್ಮಕ್ಳಿಗೆ ಈ ಗತಿ ಬರಬಾರ್ದು, ನಾವು ನಿಮ್ಮೊಟ್ಟಿಗೆ ನಿಲ್ತೀವಿ, ನಾವು ಸೈನ್ ಮಾಡ್ತೀವಿ ಅಂತ ಹೇಳಿ ಕೆಲವರು ಸೈನ್ ಅನ್ನ ಮಾಡ್ಬಿಟ್ರು. ಆದ್ರೆ ಕೆಲವರು ಈಗಾಗಲೇ ನೆಗೆಟಿವ್ ಅನ್ನ ಟಿವಿನಲ್ಲೆಲ್ಲ ಬಿತ್ತಿದ್ರಿಂದ ಆ ಧರ್ಮಸ್ಥಳಕ್ಕೆ ನೀವು ಅವಮಾನ ಮಾಡ್ತಾ ಇದೀರಿ ಅಂತ ಹೇಳಿ ಒಂದಷ್ಟು ಜನ ಎಲ್ಲ ಕೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ನಾವು ಕ್ಲಾರಿಫಿಕೇಶನ್ ಕೊಟ್ವಿ. ಯಾಕೆ ಅಲ್ಲಿ ಆದಂತ ಘಟನೆ, ಧರ್ಮಸ್ಥಳ ಅನ್ನುವಂತ ಊರಲ್ಲಿ ಆದಂತ ಘಟನೆ ಇದು. ಹಾಗಾಗಿ ಧರ್ಮಸ್ಥಳದಲ್ಲಿ ಆದಂತ ಕೊಲೆಗಳಿಗೆ ತನಿಖೆ ಆಗ್ಬೇಕು, ಕೊಲೆಗಳ ಬಗ್ಗೆ ಅಂತ ಹೇಳಿ ನಾವು ಹೇಳ್ತಾ ಇದೀವಿ ಹೊರತು ಬೇರೆ ಎಲ್ಲ ಅಂತ ಹೇಳಿ ಅವರೆಲ್ಲ ಹೇಳ್ತಾರೆ. ಬೆಳ್ತಂಗಡಿ ಅಂತ ಹೇಳಿ ಇಟ್ಕೊಳ್ಳಿ, ನೀವು ಬೆಳ್ತಂಗಡಿ ವ್ಯಾಪ್ತಿಯಲ್ಲಿ ಆದಂತ ಘಟನೆಗಳು ಅಂತ ಹೇಳಿ ಇಟ್ಕೊಳ್ಳಿ, ನೀವು ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾ ಇದೀರಿ ಅಂತ ಹೇಳಿ ಕೆಲವರೆಲ್ಲ ಮಾತಾಡಿದ್ರು. ಅಂದ್ರೆ ಆಗ ಅವ್ರಿಗೆ ಕ್ಲಾರಿಫಿಕೇಶನ್ ಕೊಟ್ಟಂತ ಸಂದರ್ಭದಲ್ಲಿ ಹೌದು ಸರ್, ಯಾಕಂದ್ರೆ ಅವ್ರು ಇರುವಂತ ಏರಿಯಾದಲ್ಲಿ ಎಲ್ಲಿ ಘಟನೆ ನಡೆದಿದೆ ಆ ಏರಿಯಾ ಹೆಸರನ್ನ ಹೇಳ್ಬೇಕ, ನಾವು ಅದನ್ನ ಬಿಟ್ಟು ಬೇರೆ ಏರಿಯಾ ಹೆಸರನ್ನ ಹೇಳ್ಬೇಕಂತ ಹೇಳಿ ನಾವು ಮಾತಾಡುವಂತ ಸಂದರ್ಭದಲ್ಲಿ ಅವ್ರು ಹೇಳ್ತಾರೆ ಸರಿ ಅಂತ ಹೇಳಿ ಅವ್ರಿಗೆ ಕೂಡ ಸೈನ್ ಅನ್ನ ಮಾಡಿದ್ರು. ಮತ್ತೆ ಹೆಚ್ಚು ಜನ ಪುರುಷರ ಇದಕ್ಕೆ ಸೈನ್ ಅನ್ನ ಮಾಡಿರುವಂತದನ್ನ ಕೂಡ ನಾವು ಇಲ್ಲಿ ನೋಡಿದ್ವಿ. ಅದೇ ನಿಟ್ಟಿನಲ್ಲಿ ನಮ್ಮಲ್ಲಿ ಒಂದು ಹುಡುಗಿ ಪೂರ್ಣಿಮಾ ಅಂತ ಹೇಳಿ ಧರ್ಮಸ್ಥಳದಲ್ಲೇ ನಮ್ಮ ಯಾರು ಸಂತೋಷ್ ರಾವ್ ಅಂತ ಹೇಳಿ ಯಾರು ಅಮಾಯಕರನ್ನ ಅರೆಸ್ಟ್ ಮಾಡಿದ್ರು, ಅವ್ರ ಮನೆ ಪಕ್ಕದಲ್ಲೇ ಇದ್ದಂತ ಹುಡುಗಿ ಒಂದು ನಮ್ಗೆ ಸಿಕ್ತಂತದ್ದು. ಅವ್ರಿಗೆ ಹೇಳ್ತಾ ಇತ್ತು ಸೈನ್ ಮಾಡೋದ್ರ ಜೊತೆಗೆ, ನಾನು ಸದ್ಯ ಧರ್ಮಸ್ಥಳ ಬಿಟ್ಟು ಈ ಕಡೆ ಬಂದ್ಬಿಟ್ಟೆ, ನಾನು ಆ ಪ್ರದೇಶವನ್ನ ಬಿಟ್ಟು ಬೆಂಗಳೂರಿಗೆ ಬಂದೆ, ಎಷ್ಟೋ ನೆಮ್ಮದಿಯಿಂದ ನಾನು ಬರ್ತಾ ಇದ್ದೀನಿ ಅಂತ ಹೇಳಿ ಆಕೆ ಧರ್ಮಸ್ಥಳ ಒಂದು ಸಂಘದಲ್ಲಿ, ಮೈಕ್ರೋ ಫೈನಾನ್ಸ್ ಸಂಘದಲ್ಲಿ ಸದಸ್ಯೆಯಾಗಿ ಕೆಲಸ ಮಾಡ್ತಾ ಇದ್ದಂತ ಸಂದರ್ಭ ಅಲ್ಲಿ ಅವ್ರಿಗೆ ಹೇಳುವಂತದ್ದು 1% ಬಡ್ಡಿಯನ್ನ ಹಾಕಿ ತಗೊಂತಾ ಇದೀನಿ ಅಂತ ಹೇಳ್ತಾ ಇದ್ರು ಕೂಡ 18%, 20% ಬಡ್ಡಿಯನ್ನು ಅವ್ರು ತಗೊಂತಾ ಇರ್ತಾರೆ. ಆದ್ರೆ ಲೀಡರ್ಗಳಿಗೆ ಹೇಳ್ತಾರೆ ಎಲ್ಲೂ ಕೂಡ ಈ ವಿಚಾರವನ್ನ ಹೇಳ್ಬಾರ್ದು, ಪ್ರಶ್ನೆಯನ್ನ ಮಾಡಬಾರ್ದು, ಪ್ರಶ್ನೆಯನ್ನ ಮಾಡ್ಲಿಕ್ಕೆ ಹೋದ್ರೆ ಅವ್ರು ಯಾರು ಕೂಡ ಅಲ್ಲಿ ಉಳಿಯಲ್ಲ ಅಂತ ಹೇಳಿ ಆಕೆ ಹೇಳ್ತಾಳೆ. ಆ ಧರ್ಮಸ್ಥಳ ಸಂಘಕ್ಕೆ ನಾವೇನಾದ್ರು ಹೋದ್ವಿ ಅಂದ್ರೆ ಕೈ ಕಟ್ಕೊಂಡು ತಲೆ ತಗ್ಸಿ ನಿಲ್ಬೇಕು ಮೇಡಮ್, ನಾವಲ್ಲಿ ಏನೋ ಮಾತಾಡೋಂಗಿಲ್ಲ. ಆದ್ರೆ ನಿಮ್ಮ ಸ್ವಸಹಾಯ ಸಂಘಕ್ಕೆ ಬಂದ್ರೆ ನಾವು ಪ್ರಶ್ನೆ ಮಾಡ್ಬೋದು, ಇಲ್ಲಿ ಏನ್ ಸಿಗ್ತದೆ, ಎಷ್ಟು ಬಡ್ಡಿ ಆಗ್ತದೆ, ಯಾಕೆ ನೀವು ಮಾಡ್ಬೇಕು, ಯಾಕೆ ಉಳಿತಾಯ ಮಾಡ್ಬೇಕು ಹೆಣ್ಮಕ್ಳು ಅಂತ ಹೇಳಿ ನಾವೆಲ್ಲ ಮಾತಾಡ್ಬೋದು. ಅಲ್ಲಿ ಮಾತಾಡೋಕೆ ಅವಕಾಶನೇ ಇಲ್ಲ ಅನ್ನುವಂತ ಈ ವಿಚಾರವನ್ನ ಇವತ್ತು ನಮ್ಮ ಮುಂದೆ ಹೇಳ್ತಾ ಇದ್ರು. ಇಷ್ಟು ನನಗೆ ಅನಿಸ್ತೇನೆ. ನಾನು ಫಸ್ಟ್ ಒಂದು ಮೆಡಿಕಲ್ ಸ್ಟೋರ್ ಹತ್ರ ನನ್ನ ಫ್ರೆಂಡ್ಸ್ ಒಂದು ಮೆಡಿಕಲ್ ಸ್ಟೋರ್ ಇದೆ, ಅಲ್ಲೇ ನಿಂತ್ಕೊಂಡು ಅಂದ್ರೆ ಬರೋ ಹೆಣ್ಮಕ್ಳ ಹತ್ರ ಎಲ್ಲ ಸ್ವಲ್ಪ ಅಂದ್ರೆ ಒಂದು 10 ಜನ ಹಾಕಿದ್ರು. ಅದ್ರಲ್ಲೊಬ್ರು ಪೊಲೀಸ್ ಬಂದವರು ಅಯ್ಯೋ ಹೋಗಿ ಸೈನ್ ಹಾಕಿ ಅಂದ್ರು. ಆಮೇಲೆ ಕೊಂದವರು ಯಾರು ಅಂತ ಒಂದು ಒಂದು ಪಾಂಪ್ಲೆಟ್ ತಗೊಂಡೋಗ್ವಲ್ಲ, ಅದನ್ನ ನೋಡಿ ಸಡನ್ ಆಗಿ ತಿರುಗಿ ಇದು ಮಹಿಳಾ ಸಂಘಟನೆ ನೋಡ್ದ ಕೊಡ್ರಿ ಅಂತ ಫಸ್ಟ್ ಅದನ್ನ ಇರಿಸ್ಕೊಂಡು ಕೊಡಿ ಮೇಡಮ್ ನಾನೇ ಸೈನ್ ಹಾಕ್ತೀನಿ ಅಂದ್ಬಿಟ್ಟು ಒಂದು ಫೋಟೋನು ತೆಗೆದು ಫೇಸ್ಬುಕ್ ಹಾಕ್ತೀನಿ ಅಂತ ತಗೊಂಡಿದ್ರು ಪೊಲೀಸ್ನವರು. ಅದನ್ನ ಒಂದು ಹ್ಯಾಂಡಲ್ ನೋಡಿದ ತಕ್ಷಣ ಅಷ್ಟೊಂದು ರಿಯಾಕ್ಷನ್ ಮಾಡಿದ್ರು. ಆಮೇಲೆ ಒಬ್ರು ಬಂದ್ರು, ಒಂದು ಇಷ್ಟುತ್ತ ಹುಡುಗಿ, ಆ ಹುಡುಗಿ ಹತ್ರನು ಸೈನ್ ಹಾಕ್ಸಿದ್ರು. ನಾನು ಯಾಕಪ್ಪ ಆ ಹುಡುಗಿ ಹತ್ರ ಹಾಕ್ತೀಯ, ಸಾಕು ನಿಮ್ಗೆ ಗಂಡ ಹೇಳ್ತಿದೆ ಹಾಕಿ ಸಾಕು ಅಂತ ಹೇಳಿದೆ. ಆಮೇಲೆ ಇಲ್ಲ ಮೇಡಮ್ ನನ್ನ ಮಗಳು ಸೇಫ್ಟಿ ಬೇಕು, ಭಯ ಆಗುತ್ತೆ ನನಗೆ ಹೆಣ್ಮಕ್ಳನ್ನ ಆಚೆ ಕಳ್ಸಕ್ಕೆ, ಇದು ಕೂಡ ನಮಗ್ ಬೇಕು ಅಂತ ಹೇಳಿದ್ರು.
ಆಮೇಲೆ ಭಾರಿ ಖುಷಿ ಆಯ್ತು. ಆಮೇಲೆ ನಾನೇನ್ ಮಾಡಿದೆ, ಏನ್ ಬೇಕಾದ್ರೆ ಆಗ್ಲಿ ಅಂತ ರೋಡಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಎಲ್ಲ ನಿಂತು ಮಾಡ್ತಿದ್ವಿ. ಬಟ್ ನನ್ನ ಕಂಡಕ್ಟ್ರು ಬಸ್ಸನ್ನು ಕೂಡ ನಾನು ಎಲ್ಲರತ್ರನೂ ಕೊಟ್ಟು ಸೈನ್ ಮಾಡಿಸಿದ್ದೀನಿ ನಾನು. ಆಮೇಲೆ ಒಬ್ರು ನಮ್ಮನೆ ಹತ್ರನೇ, ಅಂದ್ರೆ ಇವಾಗ 20 ವರ್ಷ ಆಯ್ತಂತೆ, ಅವ್ರು ಅದು ಉಮಾ ಅಂತ ಅವ್ರ ಹೆಸರು, ಅವ್ರ ಫ್ರೆಂಡು ಇಬ್ರು ಧರ್ಮಸ್ಥಳಕ್ಕೆ ಹೋಗಿದ್ದಾರೆ. ಅವ್ರು ಹೇಳ್ತಾ ಇದ್ರೆ ಅದನ್ನ ನೋಡಿ ನಮಗ್ ಭಯ ಆಯ್ತು. ಇಲ್ಲೇನಿಲ್ಲ ಇಂತಿಂತ ಇಷ್ಟು ಹಿಂಸೆ ಅನುಭವಿಸಿರೋರು ಅಂತ. ಇಬ್ರು ಹೋದ್ರೆ ಅದ್ರಲ್ಲಿ ಒಬ್ರು ಮಾತ್ರ ಅದು ಬಾಡಿ ಸಿಕ್ಕಿರೋದು, ಇನ್ನೊಬ್ರು ನಾಪತ್ತೆ. ಏನಾದ್ರು ಅಂತ ಗೊತ್ತಿಲ್ಲ. ಆ ಬಾಡಿನೂ ಇವ್ರು ಕೊಟ್ಟಿಲ್ಲ. ಉಜಿರೆ ಹಾಸ್ಪಿಟ್ಲಲ್ಲಿ ಅದನ್ನ ಪೋಸ್ಟ್ ಮಾರ್ಟಮ್ ಮಾಡ್ಬಿಟ್ಟು ನಿಮಗೆ ಕೊಡಲ್ಲ ಈ ಬಾಡಿನ, ನೀವು ಬೇಕಾದ್ರೆ ನೋಡ್ಕೊಂಡು ಹೋಗೋದು. ಅವ್ರು ಮೋಕ್ಷ ತಗೊಂಡಿದ್ದಾರೆ, ಅದನ್ನ ಕೊಡಲ್ಲ, ಇಲ್ಲೇ ಅದನ್ನ ನಾವು ಮಣ್ಣು ಮಾಡ್ತೀವಿ ಅಂತ ಹೇಳಿ ಪಾಪ ಅದು ಬಾಡಿನೂ ಕೂಡ ಕೊಡದೆ ಕಳ್ಸಿದ್ದಾರೆ. ಅದಾದ್ಮೇಲೆ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ, ಅವ್ರು ಅಂದ್ರೆ ಪಾಪ ಅವ್ರಿಗೆ ಎಷ್ಟು ಏನ್ ಮಾಡ್ತಾರೆ ಅಂತಾನೆ ಗೊತ್ತಿಲ್ಲ, ಅಷ್ಟು ಹಿಂಸೆ ಅನ್ಭವಿಸ್ತಿದ್ರೆ. ಹೇಳ್ತಾರೆ, ಮೇಡಮ್ ನಾವು ಒಂದ್ಸತಿ ನಾವು ಅಷ್ಟೊಂದು ಮಂಜುನಾಥ್ ನಂಬಿದ್ವಿ, ಅಲ್ಲಿ ಹೋದಾಗ ಒಂದು ಕಲ್ಲು ತರಕ್ಕೂ ನಮ್ಗೆ ಭಯ. ಅಯ್ಯೋ ಅಣ್ಣಪ್ಪ ಏನ್ ಮಾಡ್ಬೇಕು, ಹೆದರ್ಸೋರು ನಮ್ಗೆ ಏನ್ ಮಾಡ್ಬೇಕು ಅಂತ. ಒಂದು ಕಲ್ಲು ಗೊತ್ತಿದ್ರೆ ನಮ್ಮ ಮನೆ ನಮ್ಮ ಹುಡುಗ ಎತ್ಕೊಂಡ್ಬಂದ್ಬಿಡ್ತು. ಅಂದ್ರೆ ಅವ್ರದ್ದು ಭ್ರಮೆ, ಬ್ಯಾಗ್ ಕಳೆದೋಗ್ಬಿಡ್ತು ನಮ್ದು. ಅಯ್ಯೋ ದೇವ್ರೇ ನಮ್ಮನ್ನ ಕಾಪಾಡಪ್ಪ, ನಮ್ಗೆ ಏನು ಹಿಂಸೆ ಕೊಡ್ಬೇಡ, ಅಯ್ಯೋ ಬ್ಯಾಗು ಕಳೆದೋಗ್ಬಿಡ್ತು ಅಂತ ಹೇಳಿದ್ರಂತೆ. ಆಮೇಲೆ ಇವ್ರೆಲ್ಲ ಅನ್ಕೊಂಡು ನಾವು ಪ್ರಸಾದನೂ ಸಿಕ್ಲಿಲ್ಲ, ತಗೊಂಡಿದ್ದು ಹೋಯ್ತು. ನಾನೊಂದು ಆನ್ಸರ್ ಮಾಡಿದೆ ಅವ್ರಿಗೆ, ನೀವು ಫಸ್ಟ್ ದೇವ್ರನ್ನ ಬೇಡ್ಕೊತಾ ಇದ್ರಿ, ಈಗ ದೇವ್ರ ನಿಮ್ಮವರೇ ಹೋಗ್ಬೇಕಾಗೈತೆ. ಇಲ್ಲಿ ಮಾಡಿದ ಅಪಪ್ರಚಾರಗಳು, ದೌರ್ಜನ್ಯಗಳು ಎಲ್ಲ ಎಷ್ಟು ಇದಾಗಿದೆ. ದೇವ್ರ ನಿಮ್ಮವರೇ ಹೋಗ್ತದೆ, ನಮ್ಮನ್ನ ಕಾಪಾಡಿ ಅಂತ ನಿಮ್ಮ ಹತ್ರನೇ ಬರ್ಬೇಕಾಗೈತೆ ಮಂಜುನಾಥ ಅಂದೆ. ಅದಕ್ಕೆ ಅವರು ಹೌದು ಮೇಡಮ್, ನಿಜವಾಗ್ಲು ಎಂತೆಂತ ದೌರ್ಜನ್ಯಗಳೆಲ್ಲ ಇಷ್ಟೊಂದು ನಡೆಯುವಾಗ ನಾವ್ ಹೆಂಗೆ ದೇವ್ರು ನಂಬೋದು, ಯಾಕೆ ದೇವ್ರು ನಂಬೋದು? ನಾನಂದ್ರೆ ನೋಡ್ರಿ, ಮನಸಾಕ್ಷಿ ಒಂದು ನಂಬ್ರಿ ಫಸ್ಟ್. ಸುಮ್ಮನೆ ಎಲ್ಲರೂ ಅಪಪ್ರಚಾರ ಮಾಡ್ಕೊಂಡು ಆ ದೇವ್ರು ಈ ದೇವ್ರು ಅಂತ ಯಾರಿಗೆ ಬಂದು ಕಾಪಾಡ್ತಾರೆ? ಈಗ ಹುಡುಗರಿಗೆಲ್ಲ ಯಾರಿಗೆ ನ್ಯಾಯ ಕೊಡಿಸ್ತಾರೆ? ಇಷ್ಟೆಲ್ಲ ನಡೀತಾ ಇದೆಯಲ್ಲ, ನಾವ್ ಎದ್ದು ನಿಂತರು ಮಾತ್ರ ನಾವು ನ್ಯಾಯ ಪಡೆಯಕ್ಕಾಗೋದು, ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ನಾವು ನ್ಯಾಯ ಪಡೆಯಕ್ಕಾಗಲ್ಲ ಅಂತ ಹೇಳಿ ಆನ್ಸರ್ ಮಾಡಿದೆ. ಇಷ್ಟೇ ನನ್ನ ಮಾತು ಮುಗಿಸ್ತೀನಿ. ಕೊಂದವರು ಯಾರು ಕಾರ್ಯಕ್ರಮದ ಸಹಿ ಸಂಗ್ರಹ ಅಭಿಯಾನ ನವೆಂಬರ್ 1ನೇ ತಾರೀಕು ಪ್ರಾರಂಭ ಆಯಿತು. ಆದ್ಮೇಲೆ ನಾವು ನಮ್ಮ ಕರ್ತವ್ಯ ನಿರ್ವಹಿಸ್ತಕ್ಕಂಥ ಸ್ಥಳಗಳಲ್ಲಿ ಸಹಿ ಮಾಡಿಸ್ಲಿಕ್ಕೆ ಹೋಗ್ಬೇಕಾದ್ರೆ, ಬಸ್ಸಲ್ಲಿ ಹೋಗ್ಬೇಕಾದ್ರೆಲ್ಲ ಸಹಿ ಮಾಡಿಸೋದೆಲ್ಲ ಪ್ರಯತ್ನ ಪಟ್ಟು ಮಾಡಿಸಿದೀವಿ. ಒಬ್ರು ಸ್ಕೂಲ್ ಮಾಸ್ಟ್ರು, ಏನ್ ಮೇಡಮ್ ನೀವು ಬಹಳ ಯಾವಾಗ ಬ್ಯುಸಿ ಇರ್ತೀರಾ, ಏನ್ ವಿಷಯ ಅದು ನೋಡಿ ಸರ್ ಈ ತರ ಆಗಿದೆ, ಕೊಡಿ ಮೇಡಮ್ ಎಷ್ಟು ಜನ ಸಹಿ ಬೇಕು ನಾನು ಮಾಡಿಸ್ಕೊಡ್ತೀನಿ, ನಮ್ಮ ಶಾಲೆಗೂ ತಗೊಂಡೋಗಿ ಅಂತ ಹೇಳಿ ಅವರು ಗಂಡ್ಮಕ್ಳು ಅವರ ಜೊತೆನಲ್ಲಿ ಕೆಲಸ ಮಾಡೋದೆಲ್ಲ ಸಹಿ ಮಾಡಿಸಿ ಆ ಫಾರ್ಮೆಟ್ನ ನನಗೆ ಕಳಿಸ್ಕೊಟ್ರು. ನಮ್ಗೆ ಏನು 10ನೇ ತಾರೀಕು ಒಂದು ದಿನಾಂಕವನ್ನ ನಿಗದಿಪಡಿಸಿದ್ರು, DC ಅವ್ರ ಮೂಲಕ ಕೊಡ್ಬೇಕು ಅಂತ ಸರ್ಕಾರಕ್ಕೆ ಸಲ್ಲಿಸ್ಬೇಕಂತ. ಆ ಕಾರ್ಯಕ್ರಮನ ಮಾಡಿದ್ವಿ. ಮೈಸೂರಿಂದ ಸುಮಾರು 250 ಸಹಿನ ಮಾಡಿಸಿ ಅಲ್ಲಿ ನಾವು DC ಅವರಿಗೆ ಕೊಟ್ವಿ. ಮತ್ತೆ ಹೆಚ್ಚು ಸಹಿಗಳನ್ನ ಮಾಡಿಸಿ ನಾವು ಮಹಿಳಾ ಸಂಘಟನೆ, NFIW ಸಂಘಟನೆ ಕಡೆಯಿಂದ ಸುಮಾರು ನಮ್ಮ ರಾಜ್ಯದಲ್ಲಿ 2000 ಸಹಿಗಳನ್ನ ಮಾಡಿಸಿ ಕೊಟ್ಟಿದ್ದೇವೆ. ನಾನು ಕೆಲಸ ಮಾಡ್ತಕ್ಕಂಥ, ನಾನು ಅಂಗನವಾಡಿ ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಮಹಿಳಾ ಸಂಘಟನೆಯ ಒಂದು ಜವಾಬ್ದಾರಿನೂ ತಗೊಂಡಿದ್ದೇನೆ. ಈ ಕೊಂದವರು ಯಾರು ಒಂದು ಕಾಂಪ್ಲೆಕ್ಸ್ ಕೊಟ್ಟು ಸಹಿನ ಕೇಳಿದ್ರೆ, ನೀವು ಕಾಂಪ್ಲೆಕ್ಸ್ ಏನ್ ಕೊಡೋದ್ ಬೇಡ ಮೇಡಮ್, ನೀವು ಏನ್ ಸಹಿ ಕೇಳ್ತಾ ಇದ್ದೀರಾ, ನ್ಯಾಯದ ಪರವಾಗಿ ನೀವು ಕೇಳ್ತೀರಾ, ನಾವು ಮಾಡ್ಕೊಡ್ತೀವಿ ಅಂತೇಳಿ ಸ್ವತಃ ನನ್ನ ಅಂಗನವಾಡಿಗೆ ಬಂದು ಸುಮಾರು ಮಕ್ಕಳ ತಾಯಂದಿರೆಲ್ಲ ಸಹಿ ಮಾಡಿಕೊಟ್ಟಂತಹ ಒಂದು ಸಿಹಿ ನೆನಪು ನನಗೆ. ತುಂಬಾನೇ ಅವರು ಸಖತ್ ಪ್ರೋತ್ಸಾಹ ನಮ್ಗೆ ಕೊಟ್ಟಿದ್ದಾರೆ. ಇದನ್ನ ನಾವು ಏನು 14ನೇ ತಾರೀಕು ಬೆಳ್ತಂಗಡಿನಲ್ಲಿ ನಡ್ತಕ್ಕಂತಹ ಒಂದು ಮಹಿಳಾ ಸಮಾವೇಶ ಇದೆ, ಆ ಸಮಾವೇಶಕ್ಕೂ ನಾವು ಹೆಚ್ಚಿನ ಜನನ ಕರ್ಕೊಂಡು ಬಂದು ಆ ಒಂದು ನೊಂದ ಹೆಣ್ಣು ಮಕ್ಕಳ ಕುಟುಂಬಗಳಿಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ನಮ್ಮ ಹೋರಾಟನ ತಗೊಂಡು ಹೋಗೋಣ ಅಂತ ಹೇಳಲಿಕ್ಕೆ ಇಚ್ಛೆ ಪಟ್ಟು. ಸೊ ಹೆಚ್ಚು ಕಡಿಮೆ ಎಲ್ಲ ಕಡೆ ಅದೇ ಪ್ರಶ್ನೆಗಳಿದಾವೆ. ನಮ್ಮಲ್ಲೂ ಕೂಡ ಆ ಪ್ರಶ್ನೆಗಳು ಬಂದಿದ್ದು ಉಂಟು. ಆದ್ರೆ ನಾವು ಹೆಚ್ಚಿಗೆ ಯುವ ಜನರ ಜೊತೆಗೆ ಮತ್ತೆ ಸಮುದಾಯದ ಭಾಗದಲ್ಲಿ ಸಹಿ ಸಂಗ್ರಹ ಅಭಿಯಾನ ಹಮ್ಮಿಕೊಳ್ಳಿಕ್ಕೆ ಕಾರಣಕ್ಕಾಗಿ ಸಮುದಾಯದ ಭಾಗದಲ್ಲಿ ಒಟ್ಟೊಟ್ಟಾಗಿ ನಾವು ವಿಚಾರಗಳನ್ನ ಹಂಚಬೇಕಾದಾಗ ಎಲ್ಲರೂ ಹೇಳಿದ್ದು ಇಷ್ಟೇನೆ, ಎಲ್ಲಿ ಜಾತಿ ಧರ್ಮದ ಪ್ರಶ್ನೆಗಳೇ ಬರ್ಲಿಲ್ಲ ನಮ್ಮಲ್ಲಿ. ಎಲ್ಲರೂ ಯೋಚನೆ ಮಾಡಿದ್ದು ಏನಂತಂದ್ರೆ, ಮಾತಾಡಿದ್ದು ಏನಂತಂದ್ರೆ, ಹೌದು ಹೆಣ್ಮಕ್ಳಿಗೆ ಮಹಿಳೆ ಅನ್ನೋದನ್ನೇ ಅಲ್ಲಿ ಫೋಕಸ್ ಆಯ್ತು. ಹೆಣ್ಮಕ್ಳು ಯಾರೇ ಆಗಿರ್ಬೋದು, ಯಾರಿಗೇ ಆಗಿರ್ಬೋದು, ಅತ್ಯಾಚಾರ, ದೌರ್ಜನ್ಯ ಮತ್ತೆ ಕೊಳ್ಳಲ್ಪಟ್ಟಂತಹ ಈ ಒಂದು ವಿಚಾರಗಳು, ಅದನ್ನ ನಾವು ಖಂಡಿಸ್ತೀವಿ. ಅದು ತಪ್ಪು. ಕೊಂದವರು ಯಾರು ಅನ್ನೋದು ನಮ್ಮಗಳಿಗೂ ಕೂಡ ಅದು ಅರ್ಥ ಆಗ್ಬೇಕು, ತಿಳಿಬೇಕು, ಅದಕ್ಕೆ ಉತ್ತರ ಬೇಕು ಅನ್ನೋದನ್ನೇ ಕೂಡ
ನಮ್ಮ ಸಮುದಾಯಗಳಲ್ಲಿ ಬಂದಂತಹ ಪ್ರಶ್ನೆಗಳು ಮತ್ತು ಯುವ ಜನರು ಕೂಡ. ಯಾಕೆ ಅಂತಂದ್ರೆ ಇವತ್ತು ಸೋಷಿಯಲ್ ಮೀಡಿಯಾ ತುಂಬಾ ಆಕ್ಟಿವ್ ಆಗಿದೆ. ಸೊ ಎಲ್ಲರೂ ಕೂಡ ಎರಡು ಕಡೆ ವಿಚಾರಗಳನ್ನು ಕೂಡ ಎಲ್ಲ ಯುವ ಜನರು ಕೂಡ ಅದನ್ನ ಚರ್ಚೆ ಮಾಡ್ತಾ ಇರ್ತಾರೆ. ಎಲ್ಲೋ ಒಂದ್ ಕಡೆ ಡೈವರ್ಟ್ ಆಗುವಂತದ್ದು ಕೂಡ ನಡೀತಾ ಇರುತ್ತೆ. ಸೊ ಅವ್ರ ಜೊತೆ ನಾವು ಮಾತನಾಡಿದಾಗ ಕೂಡ ಈ ಪ್ರಶ್ನೆಗಳನ್ನ ಅವ್ರ ಮುಂದೆ ನಾವು ಹಾಕಿದಾಗ, ಸರಿ ಯಾರೋ ಒಬ್ರು ಕೊಂದಿರೋರು ಇರ್ಬೋದಲ್ವಾ, ಅದು ಯಾರು ಅನ್ನೋದು ನಮ್ಮ ಪ್ರಶ್ನೆ ಅಂತಂದಾಗ, ಹೌದು ನಮ್ಗಳದ್ದು ಕೂಡ ಅದು ಪ್ರಶ್ನೆ ಇದೆ. ಸೊ ಅದಕ್ಕೆ ನಮಗೂ ಉತ್ತರ ಬೇಕು ಅನ್ನುವಂಥದ್ದು ನಮ್ಮ ಕೋಲಾರ ಭಾಗದಲ್ಲಿ ನಮಗಾದಂತಹ ಅನುಭವಗಳು, ಅವರಿಂದ ನಾವು ಬಂದಂತಹ ಪ್ರಶ್ನೆಗಳು. ಸೊ ಹಾಗೇನೆ ನಾವುಗಳು ಕೂಡ ಕೇಳ್ತಾ ಇರೋದಷ್ಟೇ, ಕೊಂದವರು ಯಾರು, ಅದಕ್ಕೆ ನಮಗೆ ಉತ್ತರ ಬೇಕು, ಕೊಂದವರು ಯಾರು ಅನ್ನೋದನ್ನ ನಾವು ಹೇಳುವಂಥದ್ದು. ಕೊಂದವರು ಯಾರು ಅನ್ನುವಂತಹ ಅಭಿಯಾನ ಮತ್ತು ಸಹಿ ಸಂಗ್ರಹ ನಮಗೂ ಕೂಡ ಒಂದು ಹೊಸ ತರಹದ ಅನುಭವವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ನಮ್ಗೆ ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದಿದ್ದು ಧರ್ಮಸ್ಥಳದ ಪರವಾಗಿನೇ ಪ್ರಚಾರ ನಡೀತಾ ಇದೆ, ಜನರು ದೇವರು ಧರ್ಮ ಅನ್ನೋದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತ ಹೇಳಿ. ಆದ್ರೆ ನಾವು ಒಬ್ಬ ಹೆಣ್ಣು ಮಗಳನ್ನ ಕೊಂದವರು ಯಾರು ಅನ್ನುವಂಥ ಪ್ರಶ್ನೆಯನ್ನ ಇಟ್ಕೊಂಡು ಜನಸಾಮಾನ್ಯರ ಬಳಿ ಹೋದಂತ ಸಂದರ್ಭದಲ್ಲಿ ಅದ್ರಲ್ಲಿ ನಾವು ಮಹಿಳೆಯರಿಗಿಂತ ಪುರುಷನ ಜಾಸ್ತಿ ಮಾತಾಡ್ಸಿದ್ವಿ. ಬರೀ ಮಹಿಳೆಯರ ಸಾವಿನ ಬಗ್ಗೆ ಮಹಿಳೆಯರು ಮಾತ್ರನೇ ಯಾಕೆ ಧ್ವನಿ ಎತ್ತಬೇಕು, ಪುರುಷರು ಯಾಕೆ ಇದಕ್ಕೆ ಧ್ವನಿ ಎತ್ತಬಾರ್ದು ಅಂತ ಹೇಳಿ ಸುಮಾರು ಜನ ಕಾರ್ಮಿಕ ಅಣ್ಣ ತಮ್ಮಂದಿರು ಮತ್ತೆ ಬೇರೆ ಬೇರೆಯವ್ರನ್ನ ಮಾತಾಡ್ಸಿದಂತ ಸಂದರ್ಭದಲ್ಲಿ ಅವ್ರ ಕಡೆಯಿಂದ ಬಂದಂತ ಉತ್ತರ, ನಮ್ಮನೆಯಲ್ಲೂ ಕೂಡ ನಮ್ಗೆ ಹೆಣ್ಮಕ್ಳಿದ್ದಾರೆ, ಅಕ್ಕ ತಂಗಿಯರಿದ್ದಾರೆ, ಅವ್ರೆಲ್ಲರೂ ಕೂಡ ಧರ್ಮಸ್ಥಳಕ್ಕೆ ಹೋಗ್ತಾರೆ, ಭಕ್ತಿಯ ಇದರಿಂದ ಹೋಗ್ತಾರೆ. ನಾಳೆ ಅವರಿಗೆ ಭದ್ರತೆ ಸಿಗ್ಲಿಲ್ಲ ಅಂತಂದ್ರೆ ನಾವು ಯಾವ ಒಂದು ಭರವಸೆ ಮೇಲೆ ಧರ್ಮಸ್ಥಳಕ್ಕೆ ಕಳಿಸ್ಕೊಡ್ಬೇಕು. ಹಂಗಾಗಿ ಈ ಪ್ರಶ್ನೆ ನಮ್ಮದು ಆಗಿದೆ. ಖಂಡಿತ ನಾವು ಈ ಅಭಿಯಾನ ಜೊತೆಗೆ ಇರ್ತೀವಿ ಅಂತ ಹೇಳಿ ಎಲ್ಲರೂ ಕೂಡ ಒಂದು ಒಳ್ಳೆ ಮನಸ್ಸಿನಿಂದನೇ ಇದಕ್ಕೆ ಸಹಿ ಸಂಗ್ರಹವನ್ನ ಮಾಡಿದ್ರು. ಜೊತೆಗೆ ಬಹಳ ಇಂಪಾರ್ಟೆಂಟ್ ಆಗಿ ಅವ್ರು ಹೇಳಿದ ವಿಚಾರ ಏನಪ್ಪಾ ಅಂತಂದ್ರೆ, ಸೌಜನ್ಯದ ತಾಯಿ ಇವತ್ತಿಗೂ ಕೂಡ ತನ್ನ ಮಗಳು ಕೊಂದವ್ರು ಯಾರು ಅನ್ನೋದಕ್ಕೆ ನ್ಯಾಯವನ್ನ ಕೇಳ್ತಾ ಇರೋದು. ಜೊತೆಗೆ ಆ ಹೆಣ್ಣು ಮಗಳ ಸಾವನ್ನ ಕೆಲವರು ಪವಿತ್ರವಾಗಿರುವಂತ ಸಾವು, ಅವಳಿಗೆ ಏನು ಅತ್ಯಾಚಾರನೇ ಆಗ್ಲಿಲ್ಲ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಬಿಡಿಸಿದ್ರಲ್ಲ, ಅದನ್ನು ಕೂಡ ತುಂಬಾ ಗಮನ ಹರಿಸಿ ಈ ತರದ ಒಂದು ಹೇಳಿಕೆ ಕೊಟ್ಟಿರೋದು ಎಷ್ಟು ಹೀನ ಅಲ್ವಾ ಮೇಡಮ್. ಆ ಹೆಣ್ಮಗಳನ್ನು ಮೈ ಮೇಲೆ ಒಂದು ಬಟ್ಟೆ ಇಲ್ದಂಗೆ ಸಾಯಿಸಿದ್ದಾರೆ, ಅದನ್ನು ಪವಿತ್ರವಾಗಿರೋ ಸಾವು ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಸ್ತಾರಲ್ಲ, ಎಂತ ಕೆಟ್ಟ ಮನಸ್ಥಿತಿಗಳು. ನಾವ್ ಇದಕ್ಕೆ ಧ್ವನಿ ಎತ್ತಬೇಕಾಗಿದೆ. ನಾವು ಮನುಷ್ಯತ್ವ ಇರುವಂತವ್ರು, ಹಂಗಾಗಿ ನಿಮ್ಮ ಅಭಿಯಾನ ಜೊತೆಗೆ ನಾವು ಇರ್ತೀವಿ ಅನ್ನುವಂಥದ್ದನ್ನ ಹೆಚ್ಚು ಪುರುಷ ಸಂಗಾತಿಗಳು ಕೂಡ ಹೇಳಿದ್ರು. ಮಹಿಳೆಯರಿಂದಲೂ ಬಂದಂತ ರೆಸ್ಪಾನ್ಸು ಬಹಳ ಚೆನ್ನಾಗಿತ್ತು. ದೇವರು ಬೇರೆ ಧರ್ಮ ಬೇರೆ, ಅದ್ರ ಆಚೆಗೆ ಮಹಿಳೆಯರಾಗಿರುವಂತ ನಮ್ಗೆಲ್ರಿಗೂ ಭದ್ರತೆ ಮತ್ತು ಸುರಕ್ಷತೆ ಅನ್ನೋದು ಖಂಡಿತ ಸಿಗಬೇಕು. ಹಂಗಾಗಿ ನಾವು ಖಂಡಿತ ಈ ಅಭಿಯಾನ ಜೊತೆಗೆ ಇರ್ತೀವಿ ಅಂತ ಹೇಳಿ ಯಾರೊಬ್ರು ಹಿಂಜರಿಲಿಲ್ಲ. ಮತ್ತೆ ಧರ್ಮಸ್ಥಳ ಸ್ವಸಹಾಯ ಸಂಘಗಳಲ್ಲಿರುವಂತ ಹೆಣ್ಮಕ್ಳು ಕೂಡ ನಮ್ಗೆ ಲೋನ್ ಸಿಗದೆ ಇದ್ರೆ ಬೇಡ, ಬಟ್ ಹೆಣ್ಮಕ್ಳುಗಳಿಗೆ ಭದ್ರತೆ ಸಿಗಬೇಕು. ಖಂಡಿತವಾಗ್ಲೂ ನಾವು ಈ ಸಂದರ್ಭದಲ್ಲಿ ನಾವು ನಿಂತ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ಯಾರು ನಿಂತ್ಕೊಳ್ತಾರೆ ಅಂತ ಹೇಳಿನೇ ಸಹಿ ಸಂಗ್ರಹವನ್ನ ಮಾಡಿದ್ರು. ಹಂಗಾಗಿ ನಿಜವಾಗ್ಲೂ ಈ ಒಂದು ಅಭಿಯಾನ ಜೊತೆಗೆ ಜನಸಾಮಾನ್ಯರ ಒಂದು ಬೆಂಬಲದ ಮಹಾಪೂರವೇ ಇದೆ. ಖಂಡಿತವಾಗ್ಲೂ ಹೋರಾಟ ನಮ್ದು ಯಶಸ್ವಿ ಆಗೇ ಆಗುತ್ತೆ. ಈ ಅಭಿಯಾನ ಜೊತೆಗೆ ನಿರಂತರವಾಗಿ ನಾವು ಮುಂದೆ ಸಾಗೋಣ ಅಂತ. ಇದೇ ತಿಂಗಳ 14ನೇ ತಾರೀಕಿಗೆ ಬೆಳ್ತಂಗಡಿ ಚಲೋ ಏನು ಮಹಿಳಾ ನ್ಯಾಯಕ್ಕಾಗಿ ಏನು ಆ ಸಮಾವೇಶ ನಡೀತಾ ಇದೆ, ಆ ಸಮಾವೇಶಕ್ಕೆ ನಾವು ಕೂಡ ಬರ್ತಾ ಇದೀವಿ. ನಾವೆಲ್ಲರೂ ಕೂಡ ಹೋಗೋಣ. ಆ ಹೋರಾಟಕ್ಕೆ ನಾವೆಲ್ಲರೂ ಕೂಡ ನಾಂದಿ ಹಾಡೋಣ. ಯಾಕಂತಂದ್ರೆ ನಾವು ಹೋರಾಟದಲ್ಲಿ ಪ್ರತಿ ಸಾರಿ ಹೇಳ್ತೀವಿ, ಲಡೆಂಗೆ ಜೀತೆಂಗೆ ಅಂತ ಹೇಳ್ಕೊಂಡು ನಾವು ಲಡೆಂಗೆ ಜೀತೆಂಗೆ ಲಡ್ ರहे हैं और जीत रहे हैं जीतेंगे. थैंक यू.